ನಾವು ಇವತ್ತು ಇಲ್ಲಿ ಕೋನಾ ಹಿಪ್ಪರಗ ಈ ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಬಹಳ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಇಲ್ಲಿ ಎಲ್ಲ ಮನೆಗಳು ಕೂಡ ನೀರಲ್ಲಿ ಮುಳುಗಿ ಹೋಗಿವೆ. ಜನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರು, ಅವರಿಗೆ ವಾಪಸ್ ಬರ್ತಾ ಇದ್ದಾರೆ ಜನ. ಆದರೆ ಇನ್ನೂ ತನಕ ಸರ್ಕಾರದಿಂದ ಯಾರೂ ಕೂಡ ಇಲ್ಲಿ ಬಂದು ಭೇಟಿ ನೀಡಿಲ್ಲ. ಇವರಿಗೆ ಏನು ಸೌಕರ್ಯಗಳು ಕೊಡಬೇಕು ಅದು ಯಾರೂ ಇಲ್ಲಿಂದ ಕೊಟ್ಟಿಲ್ಲ. ಈಗ ಮುಖ್ಯವಾಗಿ ಇಲ್ಲಿನ ಜನರ ಬೇಡಿಕೆ ಏನಂದರೆ, ಇದು ಪದೇ ಪದೇ ಇದೇ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡೀ ಈ ಹಳ್ಳಿಯನ್ನೇ ಶಿಫ್ಟ್ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಜನರ ಈ ಬೇಡಿಕೆಗೆ ನಾವು ಕೂಡ ಧ್ವನಿ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ತಹಸೀಲ್ದಾರು ಮತ್ತು ಸರ್ಕಾರದ ಸಿಬ್ಬಂದಿಗಳು ಈ ಊರಿಗೆ ಭೇಟಿ ನೀಡಿ, ಬಹಳ ಸಂಕಷ್ಟದ ಜನ ಇದ್ದಾರೆ. ನಾವು ಕಣ್ಣಾರೆ ನೋಡಿದ್ದೀವಿ. ಈಗ ಸುಮಾರಷ್ಟು ಮನೆಗಳಲ್ಲಿ ನೀರು ನುಗ್ಗಿದೆ. ಈಗಲೂ ಕೂಡ ಮನೆ ಒಳಗೆ ಜನ ಇರುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇಲ್ಲಿ. ಹಾಗಾಗಿ ಸರ್ಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸದೆ ಆದಷ್ಟು ಬೇಗ ಈಗ ಒಳಗೆ ಬಂದು ಇಲ್ಲಿ ಇವರಿಗೇನು ಪರಿಹಾರ ಕೊಡಬೇಕು ಅದು ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ನೀನು 500 ರೂಪಾಯಿ ನನಗೆ ರಸ್ತೆ ಬೇಕು, ರಸ್ತೆ ಹಾಕ್ಸ್ಕೊಡು, ನೀರು ಬೇಕು, ನೀರು ಕೊಡು, ಅವಾಗ ಮಾತ್ರ ಓಟ್ ಕೇಳಕ್ ಬಾ ಅಂತ ಹೇಳ್ಬೇಕು. ನಾವು ಅವ್ರು ಏನು ತಿಳ್ಕೊಂಡಾರ ಅಂದ್ರೆ 500 ರೂಪಾಯಿ ಕೊಟ್ಟಿವಲ್ಲ ಸಾಕು, ನಿಮಗೆ 500 ಕೊಟ್ಟು 500,000 ಕೋಟಿ ಅವ್ರು ಹೊಡ್ಕೊಳ್ತಾರೆ. ಅವ್ರು ಏನ್ ಮಾಡ್ತಾರಿ, ಒಂದು ಮುಖಂಡರು ಮಾಡ್ಕೋತಾರಿ. ಅವ್ರು ಮಾಡ್ಕೊಂಡ 5,000 ಅವ್ರ ಕೈ ಕಿಷ್ಟ ಅದು ನಾವು ಸ್ವಲ್ಪ ನಾವು ನಾಗರಿಕರು ಅದು ಅರ್ಥ ಮಾಡ್ಕೋಬೇಕು. ದುಡ್ಡಿಗೆ ಯಾವತ್ತು ನಾವು ಮಾರ್ಕೊಂಡ್ರೆ ಇದೇ ನಮ್ ಗತಿ ಬರಲ್ಲ. ಅವ್ರು ಕೊಟ್ಟಿವಲ್ರಿ ಹೋಗ್ರಿ ಅಂತಾರೆ. ಅದಕ್ಕೆ ಅವರು ಏನದ ರೀ, ಅವ್ರು ಅದ್ರ ಎಸ್ ಮಂತ್ ತಂದು ಕೊಟ್ರೆ ನಾವು 1 ರೂಪಾಯಿ ಬೇಕಿಲ್ಲ. ನಮ್ದು ಋಣ ಅದ, ನಾವು ಹಾಕೋದ ಹಾಕ್ತಿವಿ. ನಮ್ದು ಯಾವಕ್ಕೆ ಹಾಕ್ತಿವಿ ನಮ್ಗೆ ನೀವು ಕೇಳ್ಬಾರ್ದು. ನಮ್ಗೆ ನಿಮ್ಗೆ ದುಡ್ಡು ಬೇಡ, ಕೊಡೋದನ್ನು ಬೇಡ. ನಮ್ಗೆ ಎಷ್ಟು ಮಟ್ಟಿಗೆ ನಾವು ಎಚ್ಚೆತ್ಕೊಳ್ಳುವೋ ಇವ್ರು ಸುಧಾರಿಸಲ್ಲ. ಇವ್ರಿಗೆ ಪಾಠ ಕಲಿಸ್ಬೇಕಂದ್ರೆ ನಾವು ನೀವು ದುಡ್ಡು ಬೇಡಪ್ಪ, ಓಟ್ ಹಾಕ್ತೀನಿ, ಕೆಲಸ ಮಾಡ್ಕೊಂಡು ಹೊಟ್ಟೆ ತಿಪ್ಪಲಿಗೆ ಹೋಗ್ಯಾರ ಅವ್ರ ಮಕ್ಕಳು ತಗೊಂಡು ಹೊಳಿ ಕಚ್ಚದ ನೋಡಿ ಸರ್. ಅದೀಗ ಅಷ್ಟು ನೀರು ನೋಡಿ ಸರ್. ಇಷ್ಟು ನೀರು ಬಚ್ಚೆ ಚಲೆ ಮುದುಕಿ ಈರಿ ಅವಂತೂ ಒಮ್ಮೆ ಹೊಳಿ ಬರೋದು ಯಾರು ಎರಿಬೇಡ. ಹೋಗ್ಬಿಟ್ಟು ಸರ್ಕಾರದವ್ರು ಯಾರು ಬರ್ತಾ ಇಲ್ಲಲ್ಲ, ಅದಕ್ಕಾಗಿ ನಾವು ಬಂದು ಅವ್ರಿಗೆ ಹೋಗಿ ಮತ್ತೆ ತೊಳ್ತೀವಿ. ನೋಡಿ ಜನ ಎಷ್ಟು ತೊಂದರೆ ನನ್ನ ಹೆಸರು ಚಂದ್ರಭಾಗ ಅದಾರಿ. ಊರು ಯಾವ್ದು? ನಾವು ಒತ್ತಾಯ ಮಾಡಿ ಆದಷ್ಟು ಬೇಗ ಸರ್ಕಾರ ನಿಮ್ ಬಳಿಗೆ ಬರ್ಬೇಕು. ಆ ರೀತಿ ಮಾಡಿ ಏನು ಬಂದಿಲ್ಲ ನೋಡ್ರಿ, ಒಮ್ಮೆ ಓಟ್ ಹಾಕಕ್ಕೆ ಬರ್ತಾರ. ಅವ್ರಿಗೆ ಪಾಠ ಏನ್ ಕಲಿಸ್ತೀರಿ ಪಾಪ ಅವ್ರು ಎಲ್ಲಾ ಹರ್ಜನ್ರ ಕೇರಿ ಎಲ್ಲಾ ರೋಡ್ ಮಾಡ್ಕೊಂಡ್ರಿ. ನಮ್ ರೋಡ್ ಮಾಡ್ರಿ, ಓಟ್ ಹಾಕಕ್ ಬರ್ತೀರಲ್ಲ ಕೇಳ್ರಿ. ಒಂದ್ಸರಿ ಗೊತ್ತಾಗತ್ತಲ್ಲ ಹುತ್ತಾಗ ಹಾವ ಆಯ್ತಂತ, ಮತ್ತೆ 2ನೇ ಸರಿ ನಾವು ಕೈ ಹಾಕಕ್ ಹೋಗ್ಬಾರ್ದು. ಅದಕ್ಕೆ ಅದು ಅರ್ಥ ನಾವು ಮಾಡ್ಕೋಬೇಕು. ಬಂದು ನೋಡ್ತಾರ ಹೇಳ್ರಿ, ಬಂದಿರಿ ನೀವು ಎಲ್ಲಿಗಂತೀರಿ ಅಲ್ಲಿಗೆ ಬರ್ತೀರಿ ನಾವು. कुछ मुसलमानों के लिंगायत समाज के इन लोगों में भी बहुत परेशानी है. पानी उतरने बाद तो कोई आया नहीं. सुमने ಮಾಡ್ತಾರೆ ಬರ್ಲಾರೆ ನಮ್ಮ ಮನೆ खाली घरा छोड़ो कर बोले ಓಟ್ ಹಾಕಿದ್ರೆ ಅವ್ರ ಮುಂದೆ ಹೇಳ್ತಿರ್ಬೇಕಲ್ರಿ. ಊರನ್ ಜನ ಲೀಡರ್ ಅದಾರ, ನಾವೇ ಓಟ್ ಹಾಕ್ಲಿಲ್ಲ, ಅವ್ರೇ ಲೀಡರ್ ಆಗ್ತಿರ್. ಸರ್ಕಾರಕ್ಕೆ ಮನವರಿಕೆ ಮಾಡುವ ಕೆಲಸ ನಾವು ಮಾಡ್ತೀವಿ. ಮಾಡಿ ನಿಮಗೆ ಆದಷ್ಟು ಕೈ ಮುಗಿದು ಕೇಳ್ಕೊತೀವಿ ನೋಡ್ರಿ. ಸರ್ಕಾರ ತನ ಮುಟ್ಸ್ಲಿಕ್ಕೆ ಬಂದೀವಿ ನಾವು. ಹೇಳಿ ನಿಮ್ದು ಏನ್ ತ್ರಾಸ ಅದು ಹೇಳು. ಏನ್ ತ್ರಾಸ ಇಲ್ರಿ, ಒಂದು ರೋಡ್ ಇಲ್ಲ, ಒಂದು ಮಣ್ಣು ಇಲ್ಲ, ಒಂದು ಲೈಟ್ ಇಲ್ಲ. ಬರ್ರಿ.
ಮಾತಾಡು. ನೀರು ಒಟ್ಟು ನೀರಾಗ್ಯಾವ ನೋಡ್ರಿ, ಎಲ್ಲ ಒಟ್ಟು ಏನು ಮನ್ಯಾಗ ಸಾಮಾನ್ಯ ಸಂದಕ್ಕೆ ಎಲ್ಲ ಏನು ಇಲ್ಲದಂಗೆ ಆಗ್ಯಾವ ನೋಡ್ರಿ ಅಂತ. ಏನು ಮಾಡವ್ರಿ ಬಾರಿ ಜನರಿ, ನಾವು ಕೂಲಿ ಮಾಡ್ಕೊಂಡು ನೋಡ್ರಿ ಅಪ್ಪ ನೋಡ್ರಿ, ನಿಮ್ಮ ಕಡೆಗೆ ಕೂಡ್ಯಾವ ನೋಡ್ರಿ, ಏನು ಮಾಡ್ತೀವಿ ನಮ್ಮನಾಗ್ಯಾವ್ರಿ. ಒಟ್ಟು ನೀರು ಹತ್ತಿರ ಎಲ್ಲ ಹಿಂಗೆ ಆಡ್ಯಾವ್ರಿ, ಏನು ಮಾಡ್ತೀರಿ ನೋಡ್ರಿ. ಎಲ್ಲ ಲಾಸ್ ಆಗ್ಯದ್ರಿ, ಏನಿಲ್ಲ ನೋಡ್ರಿ. ಬಡ ಜನರ ನಾವು ಕೂಲಿ ಮಾಡ್ಕೊಂಡ್ರು. ಯಾರು ಬಂದಿಲ್ಲ ಸರ್ಕಾರದಿಂದ, ಯಾರು ಬಂದಿಲ್ಲ ಇಲ್ಲಿ? ಬಂದು ಹೋಗ್ಯಾರಿಪ್ಪ, ಬಂದು ಹೋಗ್ಯಾರಿ, ಸರ್ಕಾರದವ್ರು ಬಂದು ಹೋಗ್ಯಾರಿ. ಎಲ್ಲ ಏನು ಪರಿಹಾರ ಇಲ್ಲ, ಏನು ನೋಡ್ರಿ. ಇಷ್ಟೇ ಇಂದ್ರ ಸೇರಿ ನೋಡ್ಯಾರ ಹೋಗಿಬಿಟ್ಟಾರೆ. ಹಾಂ ರೀ, ರಾಸನಕ್ಕೆ ಊಟ ಊಟ ಹಾಕ್ಯಾರ ನೋಡ್ರಿ ಸರ್ಕಾರದವ್ರು, ನಮ್ಗೆ ಅದೇ ಸಹಾಯ ಮಾಡ್ಯಾರ. ಹಾಂ ರೀ. अभी मुर्शद आए, खेत नहीं बाड़ी नहीं मुर्शद, एकर भी खेत नहीं, क्या भी नहीं है, मुर्शद आए हमें भी। ये तब देखो क्या नहीं रहा, 3 बेटवा है, काम भेजने के करते आकर हनी भी नहीं हमको, एक ही छाड़ा करो। ಸರ್ಕಾರದವ್ರು ಯಾರು ಯಾರು ಬಂದಿಲ್ರಿ, ಅಲ್ಲ ಒಬ್ಬೊಬ್ರು ಮಾತಾಡ. ಯಾರು ಬಂದಿಲ್ರಿ. ನಮ್ಮ ಮನ್ಯಾಗ್ರಿ 1 ಚೀಲ ಅಕ್ಕಿ ತೊಯ್ದಾವ್ರಿ, 3 ಮನೆ ಬ್ಯಾಳಿ ತೊಯ್ದಾವ್ರಿ. ನಮ್ಮ ಮನೇನ ಸಸಿ ಒಟ್ಟು ಬಟ್ಟಿಗಳು ತೊಯ್ದಾರ, ತಿಜಾರಿ ಮಂಚ ಮುಗ್ದದ್ರಿ, ಕಡ್ಗಿ ಮಂಚ. ನಮ್ಮ ಮನ್ಯಾಗ ಏನ್ ಇರ್ಬೇಕು ಜಾಗ ಇಲ್ಲವ್ರಿ, ಸೀರೆ ಮೇಲೆ ಹೊರಗಾಗಿ ನೋಣ. ತಹಸೀಲ್ದಾರ್ ಅವರು ಇವರು ಯಾರು ಸರ್ಕಾರದವ್ರು ಯಾರು ಬಂದಿಲ್ರಿ. ಈ ಏರಿಯಾದಾಗ ಯಾರು ಬಂದಿಲ್ರಿ. ಆ ಕಡೆ ಹೊರಗಿನ ಚಾದರ ಪದರ ಆ ಕಡೆ ನೋಡ್ರಿ, ಏರಿಯಾಗ ಯಾರು ಬಂದಿಲ್ಲ ನೋಡ್ರಿ. ಹಾ, ಈ ಏರಿಯಾಕರ ಯಾರು ಬಂದಿಲ್ಲ ನೋಡ್ರಿ. ಬರ್ಲಾರ್ದೆ ಮನಿ ಹೊಕ್ಕ ತಗಡ ಹೊರಗಿಂದವ್ರಿಗೆ 5 ಸಾಲ ಮಾಡ್ಯಾರ. ಹಾ, ಏನಿಲ್ಲ ಸೀರೆ ಮೇಲೆ ಹೊರಗಾಗಿ ನೋಡ್ರಿ. ನಾವು ಉಳ್ಳಕ್ಕಿಲ್ಲ ತಿನ್ನಕ್ಕಿಲ್ಲ, ಒಟ್ಟಗಲ್ ಮ್ಯಾಲ ಮೇಲೆ ಹಾಕಿ ನೋಡ್ರಿ ಅಕ್ಕಿ ಬ್ಯಾಳಿಗಳು. ಏಕದಮ್ ಹೊಕ್ಬಿಟ್ಟ ನೋಡ್ರಿ ಮನಿಗಳು. ಹಾ, ಆದ್ರೆ ನಮ್ದು ಯಾರು ಮಾತು ಕೇಳಲ್ರಿ, ಅದಕ್ಕೆ ಹೇಳಕತ್ತೀವಿ. ये शुमाली कर्नाटक के जो कई अज़ला में अभी पिछले दिनों जो बारिश हुई है तो उससे बहुत बड़ी तबाही हुई है। अभी हम गुलबर्गा ज़िले के जेवर्गी ताल्लुक़े और इस ताल्लुक़े के कई विलेजेस का हमने आज दौरा किया है। तो इससे मालूम हुआ कि लोग बड़ी परेशानियों में हैं, बहुत सारे घर डूबे हुए हैं, खाने पीने की चीज़ें पानी में बह गई हैं। लेकिन अफसोस का मुकाम यह है कि सरकार की जानिब से, हुकूमत की जानिब से अब तक कोई राहत इन लोगों को नहीं पहुंची है। हमारे मुख्यमंत्री जो है वो एरोप्लेन के ज़रिए से और हेलीकॉप्टर के ज़रिए से सिर्फ सरसरी दौरा करके निकल गए, लेकिन लोगों की मजबूरियां, लोगों की परेशानियां सुनने वाला नहीं है। एक तरफ मुख्यमंत्री और वज़ीर आला इस तरह से चले गए, दूसरी तरफ जो ऑफिसर्स हैं जिनकी ड्यूटी है कि वो फ़ौरन इन लोगों तक पहुंचना चाहिए था, वो बिल्कुल वहाँ पर नहीं पहुँचे हैं। एक तो ये बारिश आकर जो पानी जमा हुआ था उसके जाने के बाद कीचड़ हुआ है और मच्छर पैदा हो गए हैं, मुख्तलिफ़ किस्म की बीमारियाँ पैदा हो रही हैं। तो ऐसे में लोगों की सेहत का सिलसिले का इंतज़ाम होना चाहिए था, लोगों को खाने पीने का इंतज़ाम होना चाहिए था। कई लोग जो बेघर हो गए हैं उनके घरों का इंतज़ाम होना चाहिए था। सरकार जो है सिर्फ़ अपने बयानात में और एक दूसरे को कंपटीशन में लगी हुई है और ग्राउंड लेवल पर जो है लोगों की मदद करने में सरकार पूरी तरह नाकाम है। हम वेलफेयर पार्टी ऑफ इंडिया कर्नाटक की जानिब से हुकूमत के इस रवैये की सख्त मजम्मत करते हैं और हुकूमत से मुतालबा करते हैं कि फ़ौरन वो अपने तमाम मसरूफियात को दूसरी तरफ रख करके इन गरीबों की और इन लोगों की मदद करे जो बहुत ही बेसहारा हैं, जो परेशान हैं। हुकूमत इसकी तरफ तवज्जो दे। ताहिर हुसैन, वेलफेयर पार्टी कर्नाटक प्रेसिडेंट। आज हम सुबह में जौहरी तालुक़े का दौरा करके आए। हमारे स्टेट के जो सदर हैं एडवोकेट ताहिर हुसैन साहब WPI पार्टी के, उनके साथ में वो जब हालात जैसे ही मालूम होगा है कि गुलबर्गा डिस्ट्रिक्ट में कई तालुक़े मुतासिर हुए हैं, वो गुलबर्गा के लिए तशरीफ़ लाए और हमने उनके साथ में जाकर के विलेजेस को जा कर के हमने जब दौरा वहाँ जाकर वहाँ की जब हकीकत हम देखें तो हमारे आंखों में आंसू आ गए कि लोग इतना परेशान है, बल्कि कई
औरतें हमारे सदर साहब के सामने हाथ जोड़ के ठहर के रो के बयान कर रही है, हम लोग भूखे हैं, प्यासे हैं, हम लोग तड़प रहे हैं, ना हमारे घर के बाहर निकलने के लिए हमको रास्ता साफ नहीं है, पूरा कीचड़ है और बदबू इतनी है वहाँ पर, जो पानी आकर जब कीचड़ बन हो गया है और पानी आकर रिटर्न चले गया है तो वो उसकी वजह से जो है ना जो बदबू फैली हुई है, तो यहाँ पर कोई ब्लीचिंग पाउडर का भी इंतज़ाम नहीं है। हम लोग अपने घरों को तो वापस आए हैं हम कैंप से, लेकिन घरों के अंदर ठहर नहीं पा रहे हैं, ऐसी तकलीफ में हम लोग दिन गुजार रहे हैं। ये औरतों का, वहाँ के अवाम का एहसास था जो हमने वहाँ अपने आँखों से देखा और वहाँ के अवाम से हमने सुन के उनका दुख और दर्द हमको सह नहीं जा रहा है। तो हम हुकूमत से मुतालबा करते हैं, वेलफेयर पार्टी ऑफ इंडिया ज़िले गुलबर्गा यानी ये हम डिमांड करते हैं कि भाई आप वाक़ई हुकूमत की ये ज़िम्मेदारी है जो इस तरह से लोगों की सिर्फ़ और सिर्फ बयानबाजी करके, उनके विजिट करके, उनको दिलासा दे के आप अपने अपने ऑफिस में काम में मसरूफ़ रहेंगे तो भूखे का पेट भरने वाला नहीं है, तकलीफ़ की तकलीफ़ दूर होने वाली नहीं है। प्रैक्टिकल आप वहाँ पर पहुँच करके उनके देख करके आप उनकी तकलीफ़ को दूर कीजिए और उनकी जो ज़रूरियात है उसका इंतज़ाम कीजिए।